ನೋಡೋ ಅಂಥದ್ದು ಅವ್ರ ಸಿಸ್ಟಮ್ ಯೂಸ್ ಮಾಡೋ ಅಂಥದ್ದು. ನೋಡಿ, ಏನೇ ತಿಂತಾ ಇದ್ದೀರಾ, ನೀವು ಎಷ್ಟೇ ಹೆಲ್ದಿ ತಿಂತಾ ಇದ್ದೀರಾ, ನಿಮ್ ಬ್ರೈನಿಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅದು ಯೂಸ್ ಇಲ್ಲ. ನಿಮ್ ಬ್ರೈನ್ಸ್ಗೆ ಗೊತ್ತಾಗ್ಬೇಕು ನೀವ್ ಏನ್ ತಿಂತಾ ಇದ್ದೀರಾ, ಎಷ್ಟು ತಿಂತಾ ಇದ್ದೀರಾ ಅಂತ. ಸೊ ಆದಷ್ಟು ಊಟ ತಿಂಡಿ ಮಾಡ್ಬೇಕಾದ್ರೆ ಟೆಲಿವಿಷನ್, ಫೋನ್ ಇಂಥದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೆ ಬೆಟರ್. ಓಕೆ. ಮತ್ತೆ ಲಾಸ್ಟ್, ನೀರು, ವಾಟರ್ ಇಂಟೇಕ್. ಇದು ಇದೆ, ಕೆಲಸ ಮಾಡ್ತಾ ಮಾಡ್ತಾ ನೀರು ಕುಡಿಯಕ್ ಮರ್ತೋಯ್ತು ಅಂತ ಅಲ್ವಾ? ದಿನಕ್ಕೆ ಎಷ್ಟು ನೀರು ಕುಡಿಬೇಕು, ಇದು ತುಂಬಾ ಕನ್ಫ್ಯೂಷನ್ ಇದೆ ಅನ್ಕೋತೀನಿ. 4 liters, 7 liters, 7 liters is too much. 7 glasses of water. Okay, around 3 to 3.5 liters of water. It's a must. So next time kidney stone ಆಯ್ತು ಅಂದಾಗ ನೆನ್ಸ್ಕೊಳ್ಳಿ, ಯಾವಾಗ ನೀರು ಕಡಿಮೆ ಮಾಡಿದ್ದೆ ನಾನು ಅಂತ. ರೈಟ್? ಸೊ ಆದಷ್ಟು ವಾಟರ್ ಇಂಟೇಕ್ ಇರ್ಲಿ, ವೆರೈಟೀಸ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇರ್ಲಿ, ಅನ್ನ, ಮುದ್ದೆ, ಚಪಾತಿ, ಇನ್ನೇನಿದೆ ರಾಗಿ ಎಲ್ಲ ಒಳ್ಳೇದು. ಬಟ್ ಇನ್ನ ಲೆಸರ್ ಕ್ವಾಂಟಿಟಿ, ಸ್ವಲ್ಪ ಸ್ವಲ್ಪ ತಗೋಬೇಕು. ವೆಜಿಟೇಬಲ್ಸ್ ಜಾಸ್ತಿ ಇದೆ. ಲಾಸ್ಟ್ ಅಲ್ಲಿ ಪ್ರೋಟೀನ್ ಇಂಟೇಕ್ ಇಂಪಾರ್ಟೆಂಟ್. ಓಕೆನಾ? ಪ್ರೋಟೀನ್ ಅಂದ್ರೆ ನಿಮ್ದು ಮೊಟ್ಟೆಗಳಾಗಿರ್ಬೋದು, ಅವ್ರ ಕಾಳುಗಳು, ಮೊಳಕೆ ಕಾಳು, ಬೇಳೆ, ಇದೆಲ್ಲ ನಿಮ್ಗೆ ಡೈಲಿ ಬೇಸಿಸ್ ಅಲ್ಲಿ ಇಟ್ಸ್ ಅ ನೆಸೆಸಿಟಿ, ಇಟ್ಸ್ ನಾಟ್ ಅನ್ ಆಪ್ಷನ್. ಆಪ್ಷನ್ ಅಲ್ಲ ಅದು. ನಿಮ್ ಡೈಲಿ ನಿಮ್ ಎಲ್ಲ 3 meals ಅಲ್ಲಿ ತಿನ್ಬಿಟ್ಟು ಬೆಳಿಗ್ಗೆ ಹೊಲಕ್ಕೆ ಹೋಗ್ಬಿಟ್ರೆ ಆಗೋಯ್ತು, ಸಂಜೆ ತನಕ ಊಟ ಇಲ್ಲ ಅಂತ. ಆದ್ರೆ ಇವಾಗ ತಿಳಿಸ್ಕೊಟ್ಟಂತಹ ಮೇಡಮ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ನೀಡೋಣ. ನಮ್ಮ ಸಿರಿ ವಿದ್ಯಾಸಂಸ್ಥೆಯ ಮಕ್ಕಳು ಓದೋದ್ರಲ್ಲಿ ಮುಂದೆ, ಆಡೋದ್ರಲ್ಲಿ ಮುಂದೆ, ಪ್ರೈಸ್ ತಗೊಳ್ಳೋದ್ರಲ್ಲಿ ಮುಂದೆ, ಚಿತ್ರ ಬರೆಯೋದ್ರಲ್ಲಿ ಮುಂದೆ, ಕರಕುಶಲತೆಯಲ್ಲಿ ಮುಂದೆ. ಈಗ ಮಕ್ಕಳಿಂದ ಒಂದೆರಡು ಆಕ್ಟಿವಿಟೀಸ್ ಗಳನ್ನ ನೋಡೋಣ. ಪಲ್ಟಿ ನೋಡ್ತು ಜಿಮ್ನಾಸ್ಟಿಕ್ಸ್ ನ ಟ್ರೈ ಮಾಡ್ತಾರೆ. ಒಂದು ಜೋರಾದ ಯಾರ್ದು ಅಣ್ಣ ನಿಂದ